ಮೊದಲ ಬಾರಿಗೆ ಪ್ರಯೋಗಾಲಯದಲ್ಲಿ ಮಾನವ ಹಲ್ಲುಗಳ ರಚನೆ. ಇನ್ಮುಂದೆ ಬೇಕಾಗಿಲ್ವಾ ಟೀತ್ ಇಂಪ್ಲಾಂಟ್ ಅಥವಾ ಫಿಲ್ಲಿಂಗ್? ದಂತ ಆರೈಕೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಬಹುದಾದ ಈ ಸಾಧನೆ ಮಾಡಿದವರ್ಯಾರು? ಲಂಡನ್ನ ಕಿಂಗ್ಸ್ ಕಾಲೇಜಿನ ವಿಜ್ಞಾನಿಗಳು ಮೊದಲ ಬಾರಿಗೆ ಪ್ರಯೋಗಾಲಯದಲ್ಲಿ ಮಾನವ ಹಲ್ಲುಗಳನ್ನು ಯಶಸ್ವಿಯಾಗಿ ಬೆಳೆಸಿದ್ದಾರೆ ಎಂದು ಬಿಬಿಸಿ ವರದಿ ಮಾಡಿದೆ. ಇದು ಹಲ್ಲುಗಳನ್ನು ಕಳೆದುಕೊಂಡ ರೋಗಿಗಳಿಗೆ ಫಿಲ್ಲಿಂಗ್ಗಳು ಅಥವಾ ದಂತ ಇಂಪ್ಲಾಂಟ್ಗಳಿಗೆ ಪರ್ಯಾಯವನ್ನ ಒದಗಿಸಲಿದೆ. ವಿಶ್ವಾದ್ಯಂತ ದಂತ ಆರೈಕೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಬಹುದಾದ ಸಾಧನೆ ಇದಾಗಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ತೆಗೆಯಬಹುದಾದ ಮತ್ತು ಸ್ಥಿರವಾದ ಕೃತಕ ದಂತಗಳು ಮತ್ತು ದಂತ ಇಂಪ್ಲಾಂಟ್ಗಳಂತಹ ಬದಲಿ ಪರಿಹಾರಗಳು ನೈಸರ್ಗಿಕ ಹಲ್ಲಿನ ಆಕಾರ ಮತ್ತು ಕಾರ್ಯವನ್ನು ಸಂಪೂರ್ಣವಾಗಿ ಪುನಃಸ್ಥಾಪಿಸಲು ವಿಫಲವಾಗಿವೆ. ಆದರೆ ಹೊಸ ವಿಧಾನದಲ್ಲಿ ಜೀವಕೋಶಗಳು, ಜೈವಿಕ ವಸ್ತುಗಳು ಮತ್ತು ಬೆಳವಣಿಗೆಯ ಅಂಶಗಳನ್ನು ಬಳಸಿಕೊಂಡು ನೈಸರ್ಗಿಕ ಹಲ್ಲುಗಳ ಲಕ್ಷಣಗಳು ಮತ್ತು ಕಾರ್ಯಗಳನ್ನು ಅನುಕರಿಸುವ ಹಲ್ಲಿನ ರಚನೆಗಳನ್ನು ಮಾಡಲಾಗುತ್ತದೆ. ಹಲ್ಲು ಹಾಳಾಗುವುದು ಅಥವಾ ಉದುರುವುದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಒಂದು ಪ್ರಚಲಿತ ಆರೋಗ್ಯ ಸಮಸ್ಯೆಯಾಗಿದೆ. ಈ ಸಮಸ್ಯೆ ಜಗಿಯುವುದು ಮತ್ತು ಮಾತನಾಡುವುದನ್ನು ದುರ್ಬಲಗೊಳಿಸುವುದರ ಜೊತೆಗೆ ಮಾನಸಿಕ ಸಮಸ್ಯೆಗಳನ್ನು ಸಹ ಉಂಟು ಮಾಡುತ್ತದೆ. ಜೈವಿಕ ರೀತಿಯಲ್ಲಿ ಹಲ್ಲು ಬೆಳೆಸುವ ಮೂಲಕ ಅದನ್ನು ಬದಲಾಯಿಸುವ ಈ ಪರಿಕಲ್ಪನೆ ನಿಜಕ್ಕೂ ಅನೇಕರಿಗೆ ವರದಾನವಾಗಲಿದೆ. ನೈಜ ರೀತಿಯ ಹಲ್ಲಿನ ಪ್ರಯೋಜನಗಳು. ಪ್ರಯೋಗಾಲಯದಲ್ಲಿ ಬೆಳೆಸಿದ ಹಲ್ಲುಗಳು ಸ್ವಾಭಾವಿಕವಾಗಿ ಪುನರುತ್ಪಾದನೆಗೊಂಡು ನಿಜವಾದ ಹಲ್ಲುಗಳಂತೆಯೇ ದವಡೆಯೊಳಗೆ ಸಂಯೋಜನೆಗೊಳ್ಳುತ್ತವೆ. ಹೊಸ ಹಲ್ಲುಗಳು ಬಲವಾಗಿದ್ದು ದೀರ್ಘಕಾಲ ಬಾಳಿಕೆ ಬರುತ್ತವೆ. ಫಿಲ್ಲಿಂಗ್ಗಳು ಅಥವಾ ಇಂಪ್ಲಾಂಟ್ಗಳಿಗಿಂತ ಹೆಚ್ಚು ಬಾಳಿಕೆ ಬರುವುದರ ಜೊತೆಗೆ ಜೈವಿಕ ಹೊಂದಾಣಿಕೆಯ ಪರಿಹಾರವನ್ನು ಕೂಡ ನೀಡುತ್ತವೆ. ಮುಂದಿನ ಸವಾಲು. ವಿಜ್ಞಾನಿಗಳು ಹಲ್ಲುಗಳನ್ನು ಬೆಳೆಸಲು ಅಗತ್ಯವಾದ ವಾತಾವರಣವನ್ನು ಸೃಷ್ಟಿಸಿದ್ದರೂ ಮುಂದಿನ ಸವಾಲು ಪ್ರಯೋಗಾಲಯದಿಂದ ರೋಗಿಯ ಬಾಯಿಗೆ ಅವುಗಳನ್ನು ಇರಿಸುವುದು ಹೇಗೆ ಎಂಬುದನ್ನು ಕಂಡುಹಿಡಿಯುವುದು. ಹಲ್ಲಿಲ್ಲದ ಸ್ಥಳದಲ್ಲಿ ಎಳೆಯ ಹಲ್ಲಿನ ಕೋಶಗಳನ್ನು ಕಸಿ ಮಾಡಿ ಬಾಯಿಯೊಳಗೆಯೇ ಬೆಳೆಯಲು ಬಿಡುವುದು ಸೇರಿದಂತೆ ವಿಭಿನ್ನ ಆಲೋಚನೆಗಳಿದ್ದು ಅವುಗಳೆಲ್ಲ ಇನ್ನಷ್ಟೇ ಪ್ರಯೋಗಕ್ಕೊಳಗಾಗಿ ಫಲಿತಾಂಶ ತಿಳಿಯಬೇಕಿದೆ.